ಕಾವೇರಿ ನೀರಿನ ಹಂಚಿಕೆ ವಿಚಾರ ಮತ್ತೊಮ್ಮೆ ಕರ್ನಾಟಕದ ರಾಜಕೀಯ, ಆಡಳಿತ ಮತ್ತು ರೈತರ ಬದುಕಿನ ಕೇಂದ್ರ ಬಿಂದುವಾಗಿದೆ. ಆದರೆ ಈ ಬಾರಿ ಗಮನ ಸೆಳೆದಿರುವುದು ಕೇವಲ ನೀರಿನ ಕೊರತೆಯಲ್ಲ, ಸರ್ವಪಕ್ಷಗಳ ಸಭೆಯಲ್ಲಿ ವ್ಯಕ್ತವಾದಂತಹ ಒಮ್ಮತವೂ ಕೂಡ ಹೌದು. ಸಾಮಾನ್ಯವಾಗಿ ಕಾವೇರಿ ವಿಷಯದಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಹೆಚ್ಚಾಗ್ತವೆ. ಆದರೆ ಈ ಬಾರಿ ಸರ್ಕಾರದ ನಿಲುವಿಗೆ ವಿಪಕ್ಷಗಳು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿರೋದು ರಾಜ್ಯದ ಹಿತಾಸಕ್ತಿಯ ಪ್ರಶ್ನೆಯಲ್ಲಿ ರಾಜಕೀಯಕ್ಕಿಂತ ಜನಹಿತಕ್ಕೆ ಆದ್ಯತೆ ನೀಡುವ ಸಂದೇಶವಾಗಿ ಕಾಣ್ತಾ ಇದೆ. ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಸರ್ವಪಕ್ಷಗಳ ಸಭೆಯಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟವಾಗಿ ಎರಡು ಆದ್ಯತೆಗಳನ್ನು ಮುಂದಿಟ್ಟಿದ್ದಾರೆ. ಮೊದಲನೆಯದ್ದು ಕುಡಿಯುವ ನೀರಿನ ಭದ್ರತೆ, ಎರಡನೆಯದ್ದು ಈಗಾಗಲೇ ಬೆಳೆದಿರುವಂತಹ ರೈತರ ಬೆಳೆಗಳ ರಕ್ಷಣೆ. ಜಲಾಶಯಗಳಲ್ಲಿ ಕನಿಷ್ಠ 40 TMC ನೀರನ್ನು ಕಾಯ್ದಿರಿಸುವಂತಹ ನಿರ್ಧಾರ ಇದೇ ಆದ್ಯತೆಯ ಪ್ರತಿಬಿಂಬವಾಗಿದೆ. ಅದರಲ್ಲಿ 36 TMC ಕುಡಿಯುವ ನೀರಿಗಾಗಿ ಮತ್ತು 4 TMC ಆವಿಯಾಗುವ ನೈಸರ್ಗಿಕ ನಷ್ಟವನ್ನು ಗಮನದಲ್ಲಿಟ್ಟುಕೊಂಡಿರೋದು ಆಡಳಿತಾತ್ಮಕ ಲೆಕ್ಕಾಚಾರದ ಭಾಗ ಆಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಇದೇ ವೇಳೆ ಕೊಡಗು ಭಾಗದಲ್ಲಿ ಉತ್ತಮ ಮಳೆ ಆಗ್ತಾ ಇರೋದು ಮತ್ತು ಕಬಿನಿ, KRS, ಹೇಮಾವತಿ ಮತ್ತು ಹಾರಂಗಿ ಜಲಾಶಯಗಳಿಗೆ ಒಳಹರಿವು ಹೆಚ್ಚುತ್ತಾ ಇರೋದು ಕರ್ನಾಟಕಕ್ಕೆ ಸದ್ಯದ ಮಟ್ಟಿಗೆ ತುಸು ನೆಮ್ಮದಿಯ ಸಂಗತಿ ಅನ್ನೋದರಲ್ಲಿ ಏನೂ ಕೂಡ ಅನುಮಾನ ಇಲ್ಲ. ಆದಾಗ್ಯೂ ಕೇವಲ 1 ಅಥವಾ 2 ವಾರಗಳ ಉತ್ತಮ ಮಳೆಯ ಆಧಾರದ ಮೇಲೆ ದೀರ್ಘಾವಧಿಯ ನಿರ್ಧಾರಗಳನ್ನು ಕೈಗೊಳ್ಳುವುದು ಅಪಾಯಕಾರಿಯೂ ಕೂಡ ಆಗಬಹುದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮಳೆ ಮುಂದುವರಿಯುವಿಕೆ, ಒಳಹರಿವಿನ ಸ್ಥಿರತೆ ಮತ್ತು ಮುಂದಿನ ತಿಂಗಳ ಬೇಡಿಕೆಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ನಿರ್ಧಾರ ಕೈಗೊಳ್ಳಬೇಕಾದಂತಹ ಅಗತ್ಯ ಸರ್ಕಾರಕ್ಕಿದೆ. ಅದಕ್ಕೆ ವಿಪಕ್ಷಗಳು ಕೂಡ ಸಹಕಾರವನ್ನು ನೀಡಬೇಕು. ಸರ್ವಪಕ್ಷ ಸಭೆಯಲ್ಲಿ ವ್ಯಕ್ತ ಆಗಿರುವಂತಹ ಮತ್ತೊಂದು ವಿಷಯ ಏನಂತಂದರೆ, ಸಂಕಷ್ಟ ಸೂತ್ರ ಇನ್ನೂ ಕೂಡ ಸಿದ್ಧ ಆಗಿಲ್ಲ ಅನ್ನೋದು. ಹಾಗಾದರೆ ಸರ್ಕಾರದ ಸಂಕಷ್ಟ ಸೂತ್ರ ಹೇಗಿರಬೇಕು? ಸಂಕಷ್ಟದ ಸಂದರ್ಭದಲ್ಲಿ ಸರ್ಕಾರ ಅನುಸರಿಸಬೇಕಾದಂತಹ ಕ್ರಮಗಳು ಸ್ಪಷ್ಟವಾಗಿರಬೇಕು ಅನ್ನೋದರಲ್ಲಿ ಏನೇ ಅನುಮಾನ ಇಲ್ಲ. ಮೊದಲನೇ ಆದ್ಯತೆ ಕುಡಿಯುವ ನೀರಿನ ಭದ್ರತೆ, ಎರಡನೆಯದು ಈಗಾಗಲೇ ಬೆಳೆದಿರುವಂತಹ ಬೆಳೆಗಳ ರಕ್ಷಣೆ. ಇದನ್ನು ಮುಖ್ಯಮಂತ್ರಿಗಳು ಕೂಡ ಮುಂದಿಟ್ಟಿದ್ದಾರೆ. ಮೂರನೇದು ಜಲಾಶಯಗಳ ವಾಸ್ತವಿಕ ಸಂಗ್ರಹ, ನೀರಿನ ಸಂಗ್ರಹ, ಒಳಹರಿವು ಮತ್ತು ಮಳೆಯ ಮುನ್ಸೂಚನೆ ಆಧರಿಸಿ ನೀರಿನ ಬಿಡುಗಡೆ. ರೈತರು, ತಜ್ಞರು ಮತ್ತು ಎಲ್ಲ ರಾಜಕೀಯ ಪಕ್ಷಗಳೊಂದಿಗೆ ನಿರಂತರ ಸಮಾಲೋಚನೆ. ನೀರಿನ ಬಳಕೆಯಲ್ಲಿ ಕಟ್ಟುನಿಟ್ಟಿನ ನಿರ್ವಹಣೆ ಮತ್ತು ಅನಗತ್ಯ ವ್ಯರ್ಥತೆಯ ನಿಯಂತ್ರಣವನ್ನು ಮಾಡುವುದು ಕೂಡ ಮುಖ್ಯ ಆಗುತ್ತೆ. ಕೇಂದ್ರ ಸರ್ಕಾರ, ಕಾವೇರಿ ನೀರು ನಿರ್ವಹಣಾ ಸಂಸ್ಥೆಗಳು ಮತ್ತು ನ್ಯಾಯಾಂಗದ ಮುಂದೆ ರಾಜ್ಯದ ವಾಸ್ತವಿಕ ಪರಿಸ್ಥಿತಿಯನ್ನು ಸಮಗ್ರ ಅಂಕಿಅಂಶಗಳೊಂದಿಗೆ ಮಂಡಿಸುವುದು ಕೂಡ ಮುಖ್ಯ ಆಗಬೇಕಾಗತ್ತೆ. ಇದೆಲ್ಲವೂ ಕೂಡ ಶಾಶ್ವತ ಪರಿಹಾರಕ್ಕೆ ಮಾರ್ಗ ಆಗುತ್ತೆ. ಇನ್ನು ಒಗ್ಗಟ್ಟು ಮಾತ್ರ ಸಾಕಾಗೋದಿಲ್ಲ. ಸರ್ವಪಕ್ಷಗಳ ಸಭೆಯಲ್ಲಿ ಒಗ್ಗಟ್ಟು ಪ್ರದರ್ಶನ ಆಗಿರೋದು ರಾಜಕೀಯವಾಗಿ ಸಕಾರಾತ್ಮಕ ಬೆಳವಣಿಗೆ ಆಗಿ ಕಂಡರೂ ಕೂಡ ಅದು ಶಾಶ್ವತ ಪರಿಹಾರ ಅಲ್ಲ. ಪ್ರತಿ ವರ್ಷ ಮಳೆ ಕೊರತೆಯಾದಂತಹ ಸಂದರ್ಭದಲ್ಲಿ ಇದೇ ರೀತಿಯ ತುರ್ತು ಸಭೆಗಳು ನಡೀತವೆ. ನಂತರ ಪರಿಸ್ಥಿತಿ ಸುಧಾರಿಸಿದ ಹಾಗೆ ಸಮಸ್ಯೆಯು ಕೂಡ ಮರೆತು ಹೋಗುತ್ತೆ. ಇದೇ ಮುಂದುವರಿತಾ ಇದೆ ಇಡೀ ರಾಜ್ಯದಲ್ಲಿ. ಉಭಯ ರಾಜ್ಯಗಳ ನಡುವೆ ಕರ್ನಾಟಕ ದೀರ್ಘಾವಧಿಯ ಜಲ ನಿರ್ವಹಣಾ ನೀತಿಯನ್ನು ರೂಪಿಸುವಂತಹ ಅಗತ್ಯ ಇದೆ. ಮಳೆ ನೀರು ಸಂಗ್ರಹ, ಕೆರೆಗಳ ಪುನಶ್ಚೇತನ, ಸೂಕ್ಷ್ಮ ನೀರಾವರಿ ವ್ಯವಸ್ಥೆಗಳ ವಿಸ್ತರಣೆ, ಚಾನೆಲ್ಗಳ ಜೊತೆಗೆ ಸಬ್ ಚಾನೆಲ್ಗಳನ್ನು ನಿರ್ಮಿಸಿ ಮಳೆ ಹೆಚ್ಚಿರುವಂತಹ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಿಗೆ ನೀರು ಹರಿಸಬಹುದು. ಆ ಮೂಲಕ ಕೆರೆಗಳನ್ನು ತುಂಬಿಸಬಹುದು. ಬೆಳೆ ಪದ್ಧತಿಯಲ್ಲಿ ವೈಜ್ಞಾನಿಕ ಬದಲಾವಣೆ ಮತ್ತು ಜಲಸಂಪನ್ಮೂಲಗಳ ಸಮರ್ಪಕ ಬಳಕೆಯೇ ಭವಿಷ್ಯದ ಸಂಕಷ್ಟಗಳನ್ನು ಕಡಿಮೆ ಮಾಡುವಂತಹ ಮಾರ್ಗಗಳಾಗಿವೆ ಅನ್ನೋದು ಸರ್ಕಾರ ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗತ್ತೆ. ಇನ್ನು ಇಲ್ಲಿ ರಾಜಕೀಯಕ್ಕಿಂತ ಜನಹಿತವೇ ಮುಖ್ಯ ಆಗಬೇಕು. ಕಾವೇರಿ ಕೇವಲ ರಾಜಕೀಯ ವಿಚಾರ ಅಲ್ಲ, ಅದು ಕೋಟ್ಯಾಂತರ ಜನರ ಕುಡಿಯುವ ನೀರು, ಲಕ್ಷಾಂತರ ರೈತರ ಬದುಕು ಮತ್ತು ರಾಜ್ಯದ ಆರ್ಥಿಕತೆಯೊಂದಿಗೆ ನೇರವಾಗಿ ಸಂಬಂಧವನ್ನು ಹೊಂದಿದೆ. ಹೀಗಾಗಿ ಸರ್ಕಾರದ ಪ್ರತಿಯೊಂದು ನಿರ್ಧಾರವೂ ಕೂಡ ವೈಜ್ಞಾನಿಕ ಮಾಹಿತಿ, ಕಾನೂನುಬದ್ಧ ಹೊಣೆಗಾರಿಕೆ ಮತ್ತು ಜನಹಿತದ ಸಮತೋಲನದ ಮೇಲೆ ಆಧಾರಿತವಾಗಿರಬೇಕು ಅನ್ನೋದರಲ್ಲಿ ಏನೂ ಅನುಮಾನ ಇಲ್ಲ. ಒಟ್ಟಿನಲ್ಲಿ ಸರ್ವಪಕ್ಷಗಳ ಒಗ್ಗಟ್ಟು ರಾಜ್ಯಕ್ಕೆ ಬಲ ನೀಡಬಹುದು. ಆದರೆ ಆ ಒಗ್ಗಟ್ಟು ಕೇವಲ ಸಭೆಯ ಹೇಳಿಕೆಗಳಲ್ಲೇ ಸೀಮಿತವಾಗದೆ ನೀರಿನ ಸಮಗ್ರ ನಿರ್ವಹಣೆ ಮತ್ತು ಶಾಶ್ವತ ಜಲನೀತಿಯಾಗಿ ರೂಪುಗೊಂಡಾಗ ಮಾತ್ರ ಕರ್ನಾಟಕ ಪ್ರತಿ ವರ್ಷ ಎದುರಾಗುವಂತಹ ಕಾವೇರಿ ಸಂಕಷ್ಟದಿಂದ ಹೊರಬರುವುದಕ್ಕೆ ಸಾಧ್ಯವಾಗುವುದರಲ್ಲಿ ಅನುಮಾನವೇ ಇಲ್ಲ. ನಿಮಗೆ ಈ ಬಗ್ಗೆ ಏನು ಅನ್ನಿಸ್ತದೆ? ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.
ನೀವು ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೈನರನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮ್ಮನ್ನು ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.